ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಸ್ತ್ರೀ ಭಕ್ತ ಯೋಗ ಅಂದರೆ ಸ್ತ್ರೀ ಮೇಲೆ ಅತಿಯಾದ ಒಂದು ಪ್ರೀತಿ ಇರುವಂಥ ಒಂದು ಯೋಗ, ಅಂದರೆ ತನ್ನ ಒಂದು ಹೆಂಡತಿಯ ಮೇಲೆ ಅತಿಯಾದ ಭಕ್ತಿ ಇರುವಂಥ ಒಂದು ಯೋಗ, ಅಂದರೆ ಕನ್ನಡದಲ್ಲಿ ಅಮ್ಮವರ ಗಂಡ ಅಂತ ಹೇಳೋದಲ್ಲ, ಆ ಥರ ಇರುವಂಥ ಒಂದು ಯೋಗ ಜಾತಕದಲ್ಲಿ ಯಾವ ಥರ ಫಾರ್ಮೆಟ್ ಆಗುತ್ತಂತ ವಿಡಿಯೋದಲ್ಲಿ ಡೀಪ್ ಆಗಿ ತಿಳ್ಕೊತ ಹೋಗೋಣ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸ್ತ್ರೀ ಭಕ್ತ ಯೋಗ. ಇದು ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ, ಗುರು ಏನಾದರೂ 3ನೇ ಮನೇಲಿದ್ದರೆ, ಲಗ್ನದಿಂದ 3ನೇ ಮನೇಲಿ ಗುರು ಗ್ರಹ ಇದೆ. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ. ಇಲ್ಲಿ 3ನೇ ಮನೇಲಿ ಏನಾದರೂ ಗುರು ಗ್ರಹ ಇದ್ದರೆ ಅವರು ಸ್ತ್ರೀ ಭಕ್ತ ಆಗಿರುವಂಥ ಒಂದು ಚಾನ್ಸ್ ಬಹುತೇಕ ಇರುತ್ತೆ ಜಾತಕದಲ್ಲಿ 3ನೇ ಮನೇಲಿ ಏನಾದರೂ ಗುರು ಗ್ರಹ ಇದ್ದರೆ. ಆಮೇಲೆ 4ನೇ ಮನೇಲಿ ಮಂಗಳ ಇದ್ದರೆ, ಲಗ್ನದಿಂದ 4ನೇ ಮನೇಲಿ ಏನಾದರೂ ಮಂಗಳ ಗ್ರಹ ಇದ್ದರೆ ಇದು ಕೂಡ ಅತಿಯಾದ ಸ್ತ್ರೀ ಭಕ್ತಿ ಯೋಗ ಆಗುವಂಥ ಚಾನ್ಸ್ ಹೆಚ್ಚಾಗಿರ್ತದೆ 4ನೇ ಮನೇಲಿ ಏನಾದರೂ ಮಂಗಳ ಇದ್ದರೆ. ನೆಕ್ಸ್ಟ್ ಬಂದ್ಬಿಟ್ಟು ಕುಂಭ ರಾಶಿಯಲ್ಲಿ ಏನಾದರೂ ಚಂದ್ರ ಇದ್ದರೆ, ಇಲ್ಲಿ ಏನಾದರೂ ಕುಂಭದಲ್ಲಿ ಚಂದ್ರ ಇದ್ದರೆ ಇದು ಕೂಡ ಹೆಂಡತಿಯ ಗುಲಾಮ ಆಗಲಿಕ್ಕೆ ಬಹುತೇಕ ಚಾನ್ಸ್ ಇದೆ. ಮತ್ತು ಲಗ್ನ ಕುಂಡಲಿ ಮತ್ತು D9 ಚಾರ್ಟಲ್ಲಿ ಕೂಡ ಚಂದ್ರ ಕುಂಭ ರಾಶಿಯಲ್ಲಿದ್ದರೂ ಕೂಡ ಚಾನ್ಸ್ ಇದೆ. ಮತ್ತು D9 ಚಾರ್ಟಲ್ಲಿ ಅಂದರೆ ನಾಂಶ ಕುಂಡಲಲ್ಲಿ ರವಿಚಂದ್ರ ಒಟ್ಟಿಗೆ ಇದೆ. ಉದಾಹರಣೆಗೆ ಇದು ನಾಂಶ ಕುಂಡಲ ಅಂತ ತಿಳ್ಕೊಳ್ಳಿ. ಇಲ್ಲಿ ಏನಾದರೂ ರವಿ ಮತ್ತು ಚಂದ್ರ ಒಟ್ಟಿಗಿದ್ರೆ ಇದು ಕೂಡ ಪಾಸಿಬಲ್ ಇರ್ತದೆ. D9 ಚಾರ್ಟಲ್ಲಿ ಸೂರ್ಯಚಂದ್ರ ಒಟ್ಟಿಗಿದ್ರು ಕೂಡ ಅದು ಕೂಡ ಕುಂಭರಾಶಿಯಲ್ಲಿ ಇರಬೇಕು. ಇಲ್ಲಿ ಕುಂಭರಾಶಿಯಲ್ಲಿ ರವಿಚಂದ್ರ ಒಟ್ಟಿಗಿದ್ರು ಕೂಡ ಅವರು ಸ್ತ್ರೀ ಭಕ್ತಾಗಿರುವಂಥ ಚಾನ್ಸ್ ಇರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಸಿಂಹ ರಾಶಿಯಲ್ಲಿ ಬುಧ ಗ್ರಹ ಇದ್ರೆ, ಇದು ಸಿಂಹ ರಾಶಿ, ಇಲ್ಲಿ ಏನಾದರೂ ಬುಧ ಗ್ರಹ ಇದ್ರೆ ಇದು ಕೂಡ ಅತಿಯಾದ ಸ್ತ್ರೀ ಭಕ್ತಿ ಯೋಗ ಆಗಲಿಕ್ಕೆ ಸೂಚನೆ ಅಂತ ಹೇಳ್ಬೋದು. ಇದಿಷ್ಟು ಮೊದಲನೇ ರೂಲ್. ಸೆಕೆಂಡ್, ಇದು ಗುರು 3ನೇ ಮನೆಯಲ್ಲಿ, 4ನೇ ಮನೆಯಲ್ಲಿ ಮಂಗಳ, ಕುಂಭರಾಶಿಯಲ್ಲಿ ಚಂದ್ರ, ಆಮೇಲೆ D9 ಚಾರ್ಟಲ್ಲಿ ಕುಂಭರಾಶಿಯಲ್ಲಿ ರವಿಚಂದ್ರ. ಇದು ನೆಕ್ಸ್ಟ್ ಬಂದ್ಬಿಟ್ಟು ಲಗ್ನಾಧಿಪತಿ 7ನೇ ಮನೆಯಲ್ಲಿದ್ದರೆ, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ. ಇದರ ಅಧಿಪತಿಯರಾಗ್ತಾರೆ ಶುಕ್ರ ಆಗ್ತಾರೆ. ಈ ಶುಕ್ರ ಏನಾದರೂ 7ನೇ ಮನೆಯಲ್ಲಿದ್ದರೆ 1 2 3 4 5 6 7, ಇಲ್ಲಿ ಏನಾದರೂ ಲಗ್ನಾಧಿಪತಿ ಇದ್ದರೆ ಇದು ಕೂಡ ಒಂದು ಹೆಂಡತಿಯ ಒಂದು ಗುಲಾಮ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಆಮೇಲೆ ಪಂಚಮದಲ್ಲಿ 7ನೇ ಮನಾಧಿಪತಿ, ಇಲ್ಲಿ 5ನೇ ಮನೆಯಲ್ಲಿ ಏನಾದರೂ 7ನೇ ಮನಾಧಿಪತಿ ಅಂದರೆ ಶುಕ್ರ ಇದ್ದರೆ, ಪಂಚಮದಲ್ಲಿ 7ನೇ ಮನಾಧಿಪತಿ, ಇಲ್ಲೇನಾದರೂ 7ನೇ ಮನಾಧಿಪತಿ ಇದ್ದರೆ ಇದು ಕೂಡ ಒಂದು ಸ್ತ್ರೀ ಭಕ್ತ ಆಗಿರಲಿಕ್ಕೆ ಚಾನ್ಸ್ ಇರ್ತದೆ. ಈ ಯೋಗ ಇದ್ದರೆ, ಈ ಯೋಗ ಪತಿಯ ಕುಂಡಲಲ್ಲಿ ಇರಬೇಕು. ಗಂಡನ ಕುಂಡಲಲ್ಲಿ ಇದ್ದರೆ ಅವರು ಹೆಂಡತಿಯ ಗುಲಾಮ ಆಗಿರ್ತಾರೆ. ಹೆಂಡತಿ ಏನು ಹೇಳ್ತಾರೆ ಅದನ್ನು ಕೇಳ್ತಿರ್ತಾರೆ ಅಂತ ಹೇಳ್ಬೋದು. ಇನ್ನೊಂದ್ಸಲ ಡೀಪಾಗಿ ಹೇಳ್ತೀನಿ ನೋಡ್ಕೊಳ್ಳಿ. ಗುರು ಲಗ್ನದಿಂದ 3ನೇ ಮನೆಯಲ್ಲಿ ಇರಬೇಕು, 4ನೇ ಮನೆಯಲ್ಲಿ ಮಂಗಳ ಇರಬೇಕು, ಕುಂಭರಾಶಿಯಲ್ಲಿ ಚಂದ್ರ, ನಾಂಶ ಕುಂಡಲದಲ್ಲಿ ಕುಂಭರಾಶಿಯಲ್ಲಿ ಚಂದ್ರ ಮತ್ತು ರವಿ, ಸಿಂಹರಾಶಿಯಲ್ಲಿ ಬುಧ, 7ನೇ ಮನೆಯಲ್ಲಿ ಲಗ್ನಾಧಿಪತಿ ಅಥವಾ ಲಗ್ನಾಧಿಪತಿ 7ನೇ ಮನೆಯಲ್ಲಿ, ಪಂಚಮಾಧಿಪತಿ 7ರಲ್ಲಿ. ಈ ಯೋಗ ಇದ್ದರೆ ಇದು ಪಾಸಿಬಲ್ ಜಾಸ್ತಿ ಆಗುತ್ತೆ. ನಿಮಗೇನಾದರೂ ಜಾತಕ ವಿಚಾರ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ತಿಳಿಸಿಕೊಡ್ತೀವಿ. ನೆಕ್ಸ್ಟ್ ಬೇರೆ ನಮಸ್ಕಾರ.